Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನೂರು ಸ್ವಾಮಿ. ಬಹುಶಃ ಇವತ್ತು ಈ ಒಂದು ಭಾಗದಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಇವತ್ತು ಎಷ್ಟೇ ಶಾಲೆಗಳಿದ್ದರೂ ಕೂಡ ವಿಶೇಷವಾಗಿ ಪ್ರತಿಯೊಬ್ಬರ ಬಡ ಕುಟುಂಬದ ಒಂದು ಅವಿದ್ಯಾವಂತರಾದರೂ ಕೂಡ ಆ ಕುಟುಂಬಕ್ಕೆ ತಟ್ಟನೆ ಈ ಶಾಲೆ ನೆನಪಾಗ್ತಕ್ಕಂಥದ್ದು. ಯಾಕೆಂದರೆ ಚೆನ್ನಾಗಿದೆ ಸ್ಕೂಲು, ಯಾವ ಮಕ್ಕಳು ಬೇಕಾದ್ರೂ ಸೇರಿಸ್ಬೋದು. ಸ್ಟಾಫ್ಸ್ ಕೂಡ ಚೆನ್ನಾಗಿದೆ, ಅವರು ಚೆನ್ನಾಗಿ ನೋಡ್ಕೊಂತಾರೆ. ಯಾರು ಸ್ಟಾಫ್ಸ್ ಬಿಟ್ಟು ಹೋಗಿ ತಯಾರೇ ಇಲ್ಲ. ಎಲ್ಲ ಸೀಟ್ಗಳು ಬರೆದು ಬಿಟ್ಟು ಹೋದ್ರು ಕೂಡ ಯಾರು ಹೋಗೋದಿಲ್ಲ. ಏನು ಸಿಕ್ಕರು ಕೂಡ ಗೌರ್ಮೆಂಟ್ಗೆ ಹೋಗ್ಬೋದು, ಅದು ಕೂಡ ನೆಸೆಸಿಟಿ ಇಲ್ಲ. ಆಲ್ರೆಡಿ ಎಲ್ಲ ಸೆಟ್ಲ್ ಆಗಿಬಿಟ್ಟಿದ್ರೆ ಸ್ಟಾಫ್ಗಳಲ್ಲಿ ಇಲ್ಲೇ. ಒಳ್ಳೆ ಸ್ಟಾಫ್ ಇದೆ, ಒಳ್ಳೆ ಸ್ಕೂಲ್ ಇದೆ, ಒಳ್ಳೆ ನೇಮ್ ಇದೆ. ನಿಮ್ಮ ಮಕ್ಕಳು 100% ಸೊಂಡ್ರಿಂದ ಕರ್ಕೊಂಡು ಸೇರಿಸಿ. ಶಾರದಾ ಗಂಗೋತ್ರಿ ಪ್ರೌಢಶಾಲೆ ಬಹುಶಃ ಇಲ್ಲಿ ರಾಂಪುರ ಗ್ರಾಮದಲ್ಲಿ ಬರ್ತಕ್ಕಂಥದ್ದು. ಈ ಶಾಲೆ ಹೆಂಗಂದರೆ ತಾಯಿ ತಂದೆ ಏನು ತಗೊಳ್ತಾರೆ ಜವಾಬ್ದಾರಿ, ಅದು ಇಲ್ಲಿ ಟೀಚರ್ಸ್ ತಗೊಳ್ತಾರೆ. ಟೀಚರ್ಸಲ್ಲಿ ಅದು ಒಂದು ಇದೆ ಸರ್, ಇಲ್ಲಿ ಮಕ್ಕಳಿಗೆ ಓದಿಸೋದಕ್ಕಿಂತ ಜಾಸ್ತಿ ಅವ್ರು ಕೇರ್ ತಗೊಳ್ತಾರೆ ಸರ್. ಓದಿಸ್ತಾರೆ, ರಿಪೀಟ್ ಮಾಡ್ತಾರೆ. ಒಂದು ಮಗು ಡಲ್ ಇದ್ದರೆ ಮತ್ತೆ ಸೆಕೆಂಡ್ ಅವ್ರಿಗೆ ಓದಿಸ್ತಾರೆ. ಮಗ ಈ ವರ್ಷ SLC ಮುಗಿಸಿಯಾನ ಸರ್, 97% ಮಾಡಿದಾನೆ. ಅಂದರೆ ಸಿಟಿ ಲೆವೆಲ್ಗಿಂತ ಇಲ್ಲಿ ರಾಂಪುರದಲ್ಲಿ ಇಷ್ಟು ಶಿಕ್ಷಣ ಕೊಟ್ಟಿದ್ದಾರೆ ಅಂದರೆ ನಮ್ಮ ಪುಣ್ಯ ಅಲ್ವಾ ಸರ್ ಅದು. ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ ಸರ್. ನಮ್ಮ ಮನೆಗೆ 6 ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಇಲ್ಲೇ ಓದ್ತಿದ್ದಾರೆ ಸರ್. ಹಂಗ ಏನಿಲ್ಲ ಸರ್ ಅವ್ರು ಕ್ಲಾಸ್ ಡೇ ಬಂದರೆ ರಾತ್ರಿ ಆಗೋ ಸರ್ 8 ಗಂಟೆಗೆ ಮನೆಗೆ ಹೋಗ್ತಾರೆ ಸರ್. ಅವ್ರದ್ದು ಹೇಳ್ಬೇಕಂದ್ರೆ ನಾವು ಎಷ್ಟು ಕೃತಜ್ಞತೆ ಆದರೂ ಅವ್ರಿಗೆ ಸಾಲದು ಸರ್. ಅವ್ರು 8 ಗಂಟೆಗೆ ಮನೆಗೆ ಹೋಗಿ ಒಬ್ರು ಪೇರೆಂಟ್ಸ್ ಆಗಿ ನಾವು ಲೇಡೀಸ್ ಆಗಿ ಮನೆಗೆ ಎಷ್ಟು ಬದುಕಿರುತ್ತೆ ನಮಗೆ ಹೋಗುತ್ತೆ. ಅವ್ರು ಅದೆಲ್ಲ ಮುಗಿಸ್ಕೊಂಬಂದು ರಾತ್ರಿ 8 ಗಂಟೆಗೆ ಹೋಗಿ ಮನೆಗೆ ಊಟ ಮಾಡಿ ಮಲಗೋ ಅಷ್ಟೊತ್ತಿಗೆ ಅವ್ರದ್ದು ಹೇಳ್ಬಾರ್ದು ಸರ್. ಫೋನ್ ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ ಸರ್ ಅವರು, ಆಮೇಲೆನೆ ಮಾಡ್ತಾರೆ. ಮತ್ತೆ ಸ್ಕೂಲ್ ಟೈಮ್ ಆದ್ಮೇಲೆ ಫೋನ್ ಮಾಡ್ತಾರೆ ಸರ್, ಏನಾದ್ರು ಮಿಸ್ ಕಾಲ್ ಬಿದ್ದರೆ. ನಾವಾಗಿ ಕಾಲ್ ಮಾಡಿದ್ರು ರಿಸೀವ್ ಮಾಡಲ್ಲ ಎಲ್ಲ. ಆಮೇಲೆ ಹೆಂಗ ಏನೋ ಅರ್ಜೆಂಟ್ ಇದ್ರೆ ಹೆಂಗ ಹಿಂಗೆ ಮಾಡಿ ತೊಂದ್ರಲ್ಲ ಇವರು ಯಾಕೆ ಮಾಡ್ಬೇಕು? ನಮ್ಗೇನು ಅರ್ಜೆಂಟ್ ಇತ್ತು? ಮತ್ತೆ ನಾವು ಮಾಡ್ತೀವಿ ಸರ್. ತೊಂದರೆ ಇದ್ರೆ ಅವರೇ ಮಾಡ್ತಾರೆ ಸರ್. ನಮಗೆ ಮಗುಗೆ ಏನಾದರೂ ತೊಂದರೆ ಇದ್ರೆ ಅವರೇ ಮಾಡ್ತಾರೆ ಪೇರೆಂಟ್ಸ್ಗೆ ಫೋನ್. ಈ ಥರ ಇದೆ, ಮಗುಗೆ ಜ್ವರ ಬಂದಿದೆ, ಬಂದು ಕರ್ಕೊಂಡು ಹೋಗ್ರಿ ಅಂತ. ನಾವು ರಾಂಪುರಲ್ಲಿ ಇಂಥ ಸ್ಕೂಲ್ ನೋಡ್ತೀವಂತ ಅಂದ್ಕೊಂಡಿರಲಿಲ್ಲ ಸರ್. ನಾವು ಈ ಹಳ್ಳಿಯವರು ದಿಲ್ಲಿಗೆ ಹೋಗಿ ನೋಡಬೇಕು ಅಂದ್ಕೊಂಡಿದ್ದೀವಿ, ಅಂಥದ್ದು ಇಲ್ಲೇ. ಇನ್ನು ಇಲ್ಲ ಹೈಸ್ಕೂಲ್ ನಮಗೆ ಕಾಲೇಜ್ ಆದರೂ ಇನ್ನು ಅವ್ರಿಗೆ ಇನ್ನೂ ದೇವ್ರ ಶಕ್ತಿ ಕೊಡಲಿ ಅಂತ ಅನ್ಕೊಂತೀವಿ ಸರ್. ಇನ್ನು ಕಾಲೇಜ್ ಲೆವೆಲ್ ಆದರೆ ನಮ್ಮ ಮಕ್ಕಳು ಬೇರೆ ಕಡೆ ಹೋಗೋದು ಕೂಡ ತಪ್ಪುತ್ತೆ ಅಂತ ಇನ್ನು ಬಯಸ್ತಿದ್ದೀವಿ ಸರ್. ಎಜುಕೇಷನ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಟೀಚರ್ಸ್ ಎಲ್ಲ ಸಪೋರ್ಟಿವ್ ಇರ್ತಾರೆ, ಮತ್ತು ಟೀಚಿಂಗ್ ಸ್ಕಿಲ್ಸ್ ಚೆನ್ನಾಗಿದಾವೆ. ಇಲ್ಲಿ ಬೇಸಿಕ್ಸ್ ಏನು ಟೀಚ್ ಮಾಡ್ತಾರಲ್ಲ ಅದೆಲ್ಲ ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ತುಂಬ ಹೆಲ್ಪ್ ಆಗಿದೆ. 100% ಆಗಿ ಸೇರಿಸ್ಬೋದು ಸರ್. ಯಾಕೆ? ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸರ್ ಸ್ಟೂಡೆಂಟ್ಸ್ಗೆ. ಇವತ್ತು ಕನ್ನಡದ ಬಗ್ಗೆ ಭಾಳಷ್ಟು ಪ್ರಶಸ್ತಿಗಳನ್ನ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಇವತ್ತು ಒಂದಲ್ಲ ಎರಡಲ್ಲ ಇಲ್ಲಿ ಗೋಡೆಗೆ ನಿಮಗೆ ರೂಮ್ ಕೂಡ ನಿಮಗೆ ಚಿತ್ರೀಕರಣ ಮಾಡಿ ತೋರಿಸ್ತೀನಿ. ಸರ್, ಇದು ಬಂದು ಸ್ಮಾರ್ಟ್ AI ಡಿಜಿಟಲ್ ಬೋರ್ಡ್ ಅಂತ. ಇದರಲ್ಲಿ ಒಂದು ನಾವು ಸ್ಟೂಡೆಂಟ್ಸ್ಗೆ ಪ್ರತಿಯೊಂದು ಟಾಪಿಕ್ಸ್ ಕೂಡ ಎಲಾಬ್ರೇಟ್ ಮಾಡಿ ನೀಟಾಗಿ ಆ್ಯನಿಮೇಷನ್ ಸ್ಟಿಮ್ಯುಲೇಷನ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ಬೋದು. ನೋಡಿ, ಭಾಳಷ್ಟು ಪ್ರಶಸ್ತಿಗಳು ಇಲ್ಲಿ ಕ್ರೀಡೆಗೂ ಕೂಡ ಭಾಳಷ್ಟು ಒತ್ತು ಕೊಟ್ಟು ಇಲ್ಲಿ ಈ ಶಾಲೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಭಾಳಷ್ಟು ಪ್ರಶಸ್ತಿಗಳು ಇದೆ ಸ್ನೇಹಿತರೆ. ಹೀಗಾಗಿ ನಮಗೆ ಮೇನು ಇವತ್ತು ಭಾಳಷ್ಟು ಶಿಕ್ಷಕರನ್ನ ನಾನು ಮಾತಾಡಿಸಿದಾಗ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಇಲ್ಲಿ ಅಂತ ಬಹುಶಃ ನಿಮಗೂ ಆಶ್ಚರ್ಯ ಆಗುತ್ತೆ ಹೇಳಿದ್ರೆ ಸುಮಾರು 28 ಸಹ ಶಿಕ್ಷಕರು ಇರ್ತಕ್ಕಂಥದ್ದು ಒಂದು ಶಾಲೆ. ಶಿಕ್ಷಣ ಹಳ್ಳಿ ಜೀವನದಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ಉಚಿತವಾಗಿ ಕೊಡ್ತಕ್ಕಂಥದ್ದು, ಮತ್ತು ರಿಯಾಯಿತಿ ದರದಲ್ಲಿ, ಮತ್ತು ಯಾವುದೇ ರೀತಿಯಾದಂತಹ ಶುಲ್ಕದ ಒತ್ತಡ ಇಲ್ಲದಂಗೆ, ಮತ್ತು ಶಿಕ್ಷಕರಿಗೆ ಸದಾ ಯಾವಾಗಲೂ 24/7 ಮಾರ್ಗದರ್ಶನದೊಂದಿಗೆ ನಮ್ಮ ಸಂಸ್ಥಾಪಕರಾದಂಥ ಶ್ರೀಯುತ ನಾಗರಾಜ್ ಅವರು ಯಾವಾಗಲೂ ಬೆನ್ನೆಲುಬಾಗಿ ನಿಂತು ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಕೊಂಡಿ ರೂಪದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಸಂಬಂಧವನ್ನು ಕಟ್ಕೊಂಡಿದ್ದಾರೆ ಸರ್.
ಸರ್ ಇಲ್ಲಿ ಏನಾದರೂ ಮಕ್ಕಳಿಗೆ ಏನಾದರೂ ಜ್ವರ ಬಂತು ಅಥವಾ ಏನಾದರೂ ಆಟ ಆಡಬೇಕಾದ್ರೆ ಬಿತ್ತು ಮಗು, ಸೊ ಅಂಥ ಟೈಮಲ್ಲಿ ಮೈನರ್ ಇದ್ದರೆ ನಾವೇ ಫಸ್ಟ್ ಏಡ್ ಮಾಡ್ತೀವಿ, ಹಾಸ್ಪಿಟಲ್ಗೆಲ್ಲ ನಾವೇ ಕಳಿಸ್ತೀವಿ ಸರ್. ಸೀವಿಯರ್ ಏನಾದರೂ ಇತ್ತು ಅಂದರೆ ಸೊ ಅಂಥ ಟೈಮಲ್ಲಿ ಫಸ್ಟ್ ಏಡ್ ಎಲ್ಲ ಮಾಡಿಸಿ ಹಾಸ್ಪಿಟ್ಲಿಗೆಲ್ಲ ಹಾಸ್ಪಿಟಲೈಸ್ ಮಾಡಿ ಕರ್ಕೊಂಡು ಬಂದು ಆಮೇಲೆ ಪೇರೆಂಟ್ಸ್ಗೆ ಕಾಲ್ ಮಾಡಿ ಈ ಥರ ಇದೆ, ಸೊ ನೀವೇನು ಗಾಬರಿ ಬೀಳಬೇಡ್ರಿ, ಬಂದು ನೋಡಿರಿ, ಕರ್ಕೊಂಡು ಹೋಗ್ರಿ ಅಂತ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಅವರೆಲ್ಲ ಟೋಟಲಾಗಿ ಡಿಪೆಂಡ್ ಆಗಿರೋದೇ ನಮ್ಮ ಸ್ಕೂಲ್ ಮೇಲೆ, ಸ್ಕೂಲ್ ಟೀಚರ್ಸ್ ಮೇಲೆ. ಸೊ ಶಿಕ್ಷಣ ನೋಡಿ ಸೇರಿಸ್ಬೇಕು ಸರ್. ಮಕ್ಕಳು ಡೆವಲಪ್ಮೆಂಟ್ ಆಗ್ತಾರಾ? ನಾನು ಇಲ್ಲಿ ಹಾಕಿದ್ರೆ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ದುಡ್ಡು ಕ್ವಶನ್ ಅಲ್ಲ ಸರ್. ಅಂದರೂ ಇಲ್ಲಿ ಅಂಥ ಫೀಸೂ ಇಲ್ಲ. ಮಗು ಡೆವಲಪ್ ಆಗುತ್ತಾ ನಾನು ನೋಡಬೇಕು. ಸೊ ಇಷ್ಟೆಲ್ಲ ಫೇಮ್ ಆಗಿದೆ, ಇಷ್ಟೆಲ್ಲ ಹೆಸರು ತಗೊಂಡಿದೆ ಅಂತಂದರೆ ನೋಡೋಣ, ನಾನು ಹಾಕೋಣ. ಆ್ಯಕ್ಚುಲಿ ಇಲ್ಲಿ ಬರೋದು ಬೇರೆ ಸ್ಕೂಲಿಂದ ಲೆವೆಲ್ 3 ಮಕ್ಕಳನ್ನೇ ಜಾಸ್ತಿ ಜಾಯಿನ್ ಮಾಡ್ತಾರೆ. ಇಲ್ಲಿ ಓದೋ ಮಕ್ಕಳು ಯಾರೂ ಬರಲ್ಲ. ಇಲ್ಲಿ ಓದೋರು ಓದ್ತಾನೆ ಇರ್ತಾರೆ ಸರ್. ಅದು ಸಪೋರ್ಟ್ ಇದ್ರೂ ಇಲ್ಲದೇ ಇದ್ರೂ ಓದ್ತಾರೆ. ಬಟ್ ಓದಿರೋ ಮಕ್ಕಳನ್ನ ಇಂಪ್ರೂವ್ಮೆಂಟ್ ಮಾಡೋದೈತಲ್ಲ ಸರ್, ಅದು ಟೀಚರ್ಸ್ ಕೆಲಸ. ಅದು ಈಗ ಏನು ಡಿಜಿಟಲ್ ಬೋರ್ಡ್ಸ್ ಇದೆ, ಫೀಲ್ಡ್ ಟ್ರಿಪ್ ಇದೆ. ಈಗ ಎಕ್ಸಾಂಪಲ್ ಅಗ್ರಿಕಲ್ಚರ್ ಬಂತು, ಪೆಸ್ಟಿಸೈಡ್ಸ್ ಇದೆ. ಈಗ ಮುಂದೆನೇ ಹೊಲ ಇದೆ, ಅಲ್ಲಿಗೆ ಕರ್ಕೊಂಡು ಹೋಗೋದು, ಮಕ್ಳಿಗೆ ಅಲ್ಲೇ ಲಂಚ್ ಬಾಕ್ಸ್ ತರಿಸಿ ಆ ರೈತರ ಜೊತೆ ಅವ್ರ ಜೊತೆ ಅಲ್ಲಿ ಅವರೆಲ್ಲ ಹೆಂಗೆ ಮಾಡ್ತಾರೆ ಆ ಪೆಸ್ಟಿಸೈಡ್ಸ್ ಎಲ್ಲ ಪ್ರಾಕ್ಟಿಕಲಾಗಿ ತೋರಿಸೋದು. ಇಲ್ಲಿ ನಮ್ಮ ತಮ್ಮವರಿಬ್ಬರು ಓದ್ತಾರೆ ಸರ್. ನನ್ನ ಮಗಳೊಬ್ಳು ಓದ್ತಾರೆ ಸರ್, ನಮ್ಮ ಮಾಮನ ಮಗಳು. ತುಂಬ ಚೆನ್ನಾಗಿದೆ ಸರ್ ಟೀಚಿಂಗು. ನಾನು ಇನ್ನೊಂಚೂರು ಅವ್ರ ಜೊತೆಗೆ ಸೇರಿಕೊಂಡು ಮಕ್ಳಿಗೆ ಕಲಿಸ್ಬೇಕು ಅನ್ನೋದು. ಹಾಂ ಸರ್, ಇಲ್ಲಿ ಕ್ವಾಲಿಫೈಡ್ ಟೀಚರ್ಸ್ ಇದ್ದಾರೆ. ಮತ್ತು ಆ್ಯಕ್ಟಿವಿಟೀಸು ಫಾಲೋ ಮಾಡ್ತೀವಿ ನಾವು. ಅಂದರೆ ಆ್ಯಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಎಲ್ಲ ಫಾಲೋ ಮಾಡ್ತೀವಿ. ಅಂದರೆ ಟೀಚಿಂಗ್ ಕೂಡ ಲರ್ನರ್ಸ್ ಎಬಿಲಿಟಿ ಮೇಲೆ ನಾವು ಮಾಡ್ತೀವಿ. ನಮ್ಮ ಸಂಸ್ಥಾಪಕರು ಆ ಬಡತನದ ಬೇಗೆಯಿಂದ ಬಂದಿರೋರು. ಆಮೇಲೆ ಮೂಲತಃ 52 ಹಳ್ಳಿಗಳ ಮೂಲವಾಗಿರೋದ್ರಿಂದ ಈ ಶಾಲೆ ಅದರ ಪರಿಣಾಮವನ್ನು ನಾವಿಲ್ಲಿ ಕಾಣ್ಬೋದು. ಯಾಕಂದರೆ ಫೀಸನ್ನು ಇಲ್ಲಿ ನಾವು ಒಂದು ಸಾಧನವಾಗಿ ಉಪಯೋಗಿಸ್ಕೊಂಡೇ ಇಲ್ಲ. ಅದು ಕೇವಲ ಶಿಕ್ಷಕರಿಗೆ ಅಥವಾ ಇಲ್ಲಿನ ಉಪಯೋಗಕ್ಕೆ ಬರುವಂಥದ್ದಷ್ಟನ್ನು ಮಾತ್ರ ನಾವು ಸ್ವೀಕರಿಸ್ತೀವಿ. ಅದನ್ನು ಬಿಟ್ಟು ಫೀಸಿಗೆ ಇಲ್ಲಿ ಮಹತ್ವ ಇಲ್ಲ. ವಿದ್ಯೆಗೆ ಮೂಲ ಮಹತ್ವ. AI ತಂತ್ರಜ್ಞಾನದ ಒಂದು ಡಿಜಿಟಲ್ ಬೋರ್ಡ್ ತಂದಿದ್ದಾರೆ. ಅದು ಇನ್ನೂ ಉಪಕಾರ ಆಗುತ್ತೆ. ನಾವು ಕ್ಲಾಸ್ ಅವರ್ಸಲ್ಲಿ ಮಾಡಿರ್ತೀವೋ ಅದ್ರ ಜೊತೆಗೆ ಕ್ಲಾಸ್ ಅವರ್ಸ್ ಮುಗಿದಾದ ಮೇಲೆ ನಾವು ಮತ್ತೆ 1 hour ಆರ್ 2 hours ಎಕ್ಸ್ಟ್ರಾ ಟ್ಯೂಷನ್ ಕ್ಲಾಸ್ ಅಂತ ಮಾಡಿಬಿಟ್ಟು ಆ ಮಗು ಯಾವ್ದು ಬೆಳವಣಿಗೆ ಯಾವ್ದು ಹಿಂದಿದೆ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ಗೆ ಹಿಂದಿದ್ದಾರೆ ಅಂದ್ಕೊಳ್ಳಿ, ಆ ಮ್ಯಾಥಮೆಟಿಕ್ಸಲ್ಲಿ ಅವ್ರಿಗೆ ಹೆಚ್ಚು ಒತ್ತು ಕೊಟ್ಟು ಮಗುವಿಗೆ ಇನ್ನೂ ಪರ್ಯಾಯ ರೀತಿ. ಅದಕ್ಕೆ ಕಾರಣ ಏನಂದರೆ ನಮ್ಮ ಸಂಸ್ಥಾಪಕರು ಏನು ಮಾಡ್ತಾರೆ, ವೀಕ್ಲಿ ಟೆಸ್ಟ್ ಅಂತ ಮಾಡ್ತೀವಿ. ಒಂದು ಪಾಠ ಆದ ತಕ್ಷಣ ಅದಕ್ಕೆ ಎಕ್ಸಾಮ್ ಇಡ್ತೀವಿ ನಾವು ಒಂದು ವಾರಕ್ಕೆ. ಆ ವಾರಕ್ಕೆ ಎಕ್ಸಾಮಲ್ಲಿ ಏನೇನು ರಿಸಲ್ಟ್ ಬರುತ್ತೋ ಅದನ್ನು ಅನಾಲಿಸಿಸ್ ಮಾಡ್ತೀವಿ. ಯಾವುದರಲ್ಲಿ ವೀಕ್ ಇದ್ದಾರೆ, ಗ್ರಾಮರ್ ಪಾಠ ಅಲ್ಲ, ಇನ್ನೊಂದು ಪಾಠ ಅಲ್ಲ ಅಂತ ಅನಾಲಿಸಿಸ್ ಮಾಡ್ತೀವಿ. ಆಮೇಲೆ ಅದನ್ನ ಹೆಚ್ಚಿನ ಒತ್ತಾಗ ಅದಕ್ಕೆ ಕೊಡ್ತೀವಿ. ಅವ್ರು ಯಾವ ವಿಷಯದಲ್ಲಿ ಅವರು ವೀಕ್ ಇದ್ದಾರೆ ಅಂತೇಳಿ ಅವ್ರನ್ನ ನಾವು ಸ್ಪೆಷಲಾಗಿ ಅವ್ರನ್ನ ಏನು ಮಾಡ್ತೀವಿ, ಕೇರ್ ಮಾಡ್ತೀವಿ. ಆ ರೀತಿಯಾಗಿ ನಮಗೆ ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಭಾಳಷ್ಟು ಚೆನ್ನಾಗಿ ಅವರು ರಿಸಲ್ಟ್ ತರ್ತಾರೆ. ಸರ್ ಹತ್ರ ಹೋಗಿ ಅವರಿಗೆ ಈ ಥರ ನಾನು ನೆಕ್ಸ್ಟ್ ಪೀರಿಯಡಲ್ಲಿ ಈ ಥರ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ ಇನ್ಸ್ಟೆಂಟಲ್ಲಿ ಅವ್ರು ತಂದು ನಮಗೆ ಕೊಡ್ತಾರೆ, ಪ್ರೊವೈಡ್ ಮಾಡ್ತಾರೆ ಅವರು. ಸೊ ಅದನ್ನು ನಾವು ಸ್ಟೂಡೆಂಟ್ಸ್ ಮುಂದೆ ರೆಪ್ರೆಸೆಂಟ್ ಮಾಡಿ ಅವರಿಗೆ ಟಾಪಿಕ್ಸ್ನ ಕ್ಲಿಯರ್ ಮಾಡ್ತೀವಿ. ಆ ಒಂದು ಅನುಕೂಲನೇ ಮಾಡಿಕೊಡ್ತಾರೆ ಅವರು. ಯಾವುದು ಕೂಡ ಇಲ್ಲ ಅಂತ ಹೇಳಲ್ಲ ಅವರು. ಫಸ್ಟು ಆಗಲಿ ಮಾಡಿ ನೀವು ಅಂತಲೇ ಹೇಳ್ತಾರೆ. ಫಸ್ಟ್ ಯಾವ ಒಂದು ಇನ್ಸ್ಟ್ರೂಮೆಂಟ್ಸ್ ಬೇಕು, ಯಾವ ಒಂದು ವಸ್ತುಗಳು ಬೇಕು ಫಸ್ಟ್ ನಮಗೆ ಪ್ರೊವೈಡ್ ಮಾಡಿಬಿಡ್ತಾರೆ ಟೀಚರ್ಸ್ಗೆ. ಆ ಥರ ಏನೂ ಇದು ಮಾಡಲ್ಲ ಸರ್. ಬಟ್ ಈಗ ಏನಾಗ್ತಿದೆ ಅಂತಂದರೆ ಈಗ ಸುತ್ತಮುತ್ತ ಹಳ್ಳಿಯೆಲ್ಲ ಪರಿಚಯ ಆಗಿದೆ. ಸೊ ಸ್ಕೂಲ್ ಬಗ್ಗೆ ಒಳ್ಳೆ ಒಪಿನಿಯನ್ ಇದೆ ಎಲ್ಲ. ಈಗ ನಾವು ಪ್ರಚಾರಕ್ಕೆ ಹೋಗಲಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಪೇರೆಂಟ್ಸೇ ಇನ್ನೂ ಒಂದು 2-3 ಫೋನ್ ಮಾಡಿ ಹೇಳ್ತಿದ್ದಾರೆ ಸರ್, ನಮ್ಮ ಹಿಂಗೆ ಮಕ್ಕಳನ್ನ ಕಳಿಸ್ತಾ ಇದ್ವಿ, ಅಡ್ಮಿಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇಂಥ 49 ಮಕ್ಕಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಶಾಲೆ ಇವತ್ತು 700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು. ಈ ಸುತ್ತಮುತ್ತ ಗ್ರಾಮದಲ್ಲಿ ನಂಬರ್ 1 ಸ್ಕೂಲು ಶ್ರೀ SG ಮಾಡಲ್ ಸ್ಕೂಲ್, ಶಾರದಾ ಗಂಗೋತ್ರಿ ಪ್ರೌಢಶಾಲೆ. ಯಾಕೆ ಅಂತಂತಂದರೆ ಇಲ್ಲಿ ಯಾವುದೇ ರೀತಿಯ ಜಾಹೀರಾತು ಏನೂ ಇಲ್ದಲೆ, ಪಬ್ಲಿಸಿಟಿ ಇಲ್ದಲೆ ಇಲ್ಲಿ ಅಷ್ಟು ಅಡ್ಮಿಷನ್ ಆಗ್ತಿದ್ದಾವೆ ಅಂತಂದರೆ ಅವ್ರು ಕೊಡ್ತಕ್ಕಂಥ ಶಿಕ್ಷಣ ನಂಬರ್ 1 ಇದೆ. ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಜೊತೆಲಿರ್ತಕ್ಕಂಥದ್ದು ನಮಗೆ ಮಾತ್ರ ಗೊತ್ತು. ಸುಮಾರು ಒಂದು 20 ವರ್ಷಗಳಿಂದ ಹೊರಗಡೆ ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡಿರ್ತಕ್ಕ ಒಬ್ಬ ವ್ಯಕ್ತಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತಂದರೆ ಅಲ್ಲಿ ಪಟ್ಟಂಥ ಶ್ರಮ ಎಷ್ಟಿದೆ ಎಂಬುದು ಜೊತೆಲಿರ್ತಕ್ಕಂಥವ್ರಿಗೆ ಮಾತ್ರ ಗೊತ್ತು.
LKG UKG ಇದೆಲ್ಲ ಅಂದರೆ ಮಾಂಟೆಸರಿ ಮೆಥಡ್ ಅಂತ ಕರಿತೀವಿ ಸರ್ ಇದು. ಸೊ ಮಕ್ಕಳಿಗೆ ನಾವು ಸುಮ್ಮನೆ ಬೋರ್ಡಲ್ಲಿ ಪಾಠ ಮಾಡೋಂಥ ವ್ಯವಸ್ಥೆನೇ ಇಲ್ಲ ಇಲ್ಲಿ. ಫಸ್ಟ್ ಆ ಮಗು ಕಲಿಬೇಕು, ನೋಡಬೇಕು. ಇವೆಲ್ಲ ಬಿಲ್ಡಿಂಗ್ ಬ್ಲಾಕ್ಸ್ ಅಂತೀವಿ ಸರ್. ಅಂದರೆ IQ ಜಾಸ್ತಿ ಆಗೋದಕ್ಕೆ ಉಪಯೋಗಿಸೋಂಥದ್ದು ಇವೆಲ್ಲ. ಇದರಿಂದ ಡಿಫ್ರೆಂಟ್ ಟೈಪ್ ಆಫ್ ಬಿಲ್ಡಿಂಗನ್ನು ಕಟ್ತಾರೆ ಅವರು. ಈ ಥರ ಎಲ್ಲ ಶೇಪ್ಸಲ್ಲಿರೋವಲ್ಲ, ಸೊ ಈ ಎಲ್ಲ ಶೇಪಲ್ಲೂ ಅವು ಕಟ್ತಾರೆ. ಅಂದರೆ ಇದರಿಂದ ಏನಾಗುತ್ತೆ, ಮಕ್ಕಳಿಗೆ IQ ರೈಸ್ ಆಗ್ತಾ ಹೋಗುತ್ತೆ. ಅಂದರೆ ಸರ್ ಈಗೇನು ನೀವು ಮಕ್ಕಳಿಗೆ ಇದನ್ನ ಹೇಳ್ಕೊಡ್ತೀವಿ ಅಂದ್ರಲ್ಲ, ಆಲ್ಮೋಸ್ಟ್ ಮೊದಲೇ ಟೀಚರ್ಸ್ಗೆ ನೀವೆಲ್ಲ ಪ್ರಿಪೇರ್ ಮಾಡಿರ್ತೀರ? ಟೀಚರ್ಸ್ ವಿತೌಟ್ ಟ್ರೈನಿಂಗು ಟೀಚರ್ಸ್ ನಾವು ಇಲ್ಲಿ ಕಳಿಸೋದಿಲ್ಲ. ಇಲ್ಲಿಗೆ ಕರೆಸ್ಲಾ ಅವರು ಪ್ರೈಮರಿ ಟೀಚರ್ಸ್ನ ಏನಾದರೂ. ಅಂದರೆ ಎಷ್ಟು ದಿವಸ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ನೀವು? ಸರ್ ಎವ್ರಿ ವೀಕ್ ಅವ್ರಿಗೆ ಟ್ರೈನಿಂಗ್ ಇರುತ್ತೆ, ಎವ್ರಿ ಸ್ಯಾಟರ್ಡೆ. ನಮ್ದು ಹೆಂಗಿರುತ್ತೆ ಅಂದರೆ ಸರ್, ಮೈಕ್ರೋ ಶೆಡ್ಯೂಲ್ ಹೆಂಗಿರುತ್ತೆ ಅಂದರೆ ವೀಕ್ಲಿ ಅವ್ರು ಏನು ಮಾಡ್ತಾರೋ ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಆ ವೀಕ್ಲಿ ಪ್ರಿಪ್ರೇಷನ್ನ ನೆಕ್ಸ್ಟ್ ವೀಕ್, ಸಪೋಸ್ ಈಗ 1ನೇ ತಾರೀಕಿಂದ ಅವರು ಪ್ರಿಪೇರ್ ಮಾಡಬೇಕಂದ್ರೆ ಈ ಸ್ಯಾಟರ್ಡೆ 1ರಿಂದ ಶುಕ್ರವಾರದವರೆಗೂ ಏನೆಲ್ಲ ಮಾಡ್ಕೊಂಡಿರ್ತಾರೋ, ಸೋಮವಾರದಿಂದ ಶುಕ್ರವಾರದವರೆಗೂ ಅದಿಷ್ಟು ಕಂಪ್ಲೀಟ್ ಟ್ರೈನಿಂಗನ್ನು ಈ ಸ್ಯಾಟರ್ಡೆ ಕೊಟ್ಟಿರ್ತಾರೆ. ಇದು ಸಿ ಅಲ್ಲ ಅನ್ನೋದು ಗೊತ್ತಾಗ್ತದೆ. ಅಂದರೆ ಇದು ಯಾವ ಲೆಟರ್ ಅನ್ನೋದು ಅವ್ರ ತಲೆಗೆ ಹೋಗ್ತದೆ. ಅಂದರೆ ಸಿ ಅನ್ನೋದು ಹೆಂಗಿರುತ್ತೆ ಅನ್ನೋದು, ಅಂದರೆ ಅವಾಗ ಎಲ್ಲೇ ಇದ್ದರೂ ಸೀನು ಅವರು ಇಮಿಡಿಯೇಟಾಗಿ ಐಡೆಂಟಿಫೈ ಮಾಡ್ತಾರೋ, ಓ ಇದು ಸಿ ಅಂತೇಳಿ. ಈಗ ನೋಡಿರಿ, ಹಿಂಗೆ ತೆಗೆದಾಕ್ಬೇಕಾ, ಇದು ಸಿ ಅಲ್ಲ, ಇದು ಸಿ, ಒಂದು ಸಿ, ಆಮೇಲೆ ಎ ಅಂತ ಜೋಡಿಸ್ಬೇಕು. ಈಗ ಎ ಹುಡುಕ್ಬೇಕು ಅವರು, ಎ ಹಿಂಗೆ ಹುಡುಕ್ಕೊಂಡು ಬರಬೇಕು, ಸಿ ಎ, ಟಿ ಹುಡುಕ್ಬೇಕು, ಟಿ ಇದ್ರೊಳಗೆ ಹುಡುಕ್ಬೇಕಲ್ಲ ಅವರು. ಅದೇನಾಗ್ತದೆ, ಸೊ ಆಟೋಮೆಟಿಕ್ಕಾಗಿ ಬ್ರೈನ್ ಡೆವಲಪ್ ಆಗ್ತದೆ. ಆಮೇಲೆ ಆಟ ಆಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಮೇಲೆ ಪರ್ಮನೆಂಟಾಗಿ ಕಲಿತಾರೆ. ಟಿ ಅನ್ನೋದು ಹಿಂಗೆ ಇರಬೇಕು ಅನ್ನೋದು ಅವ್ರ ತಲೆಗೆ ಬಂದುಬಿಡುತ್ತೆ. ಟಿ ಅಂದರೆ ಹಿಂಗೆ ಇರಬೇಕು, ಎ ಅಂದರೆ ಯಾಕಂದರೆ ಹುಡುಕೋದ್ರಿಂದ, ಸೊ ಎಲ್ಲಿ ಅವರು ಯಾವತ್ತೇ ಆಗಲಿ ಹುಡುಕೋದ್ರಿಂದ ವಿಚಿತ್ರ ಜ್ಞಾನ ಅಲ್ಲಿ ಬರುತ್ತೆ. ಏನು ಈ ಥರ ಟೆಕ್ನಿಕ್ ಯಾವ ರೀತಿ ನೀವು ಯೋಚನೆ ಮಾಡಿ ಉಪಯೋಗ ಮಾಡ್ತೀರಿ ಸರ್? ಇದನ್ನ ನಮ್ಮದು MSc BEd ಸರ್. ಸೊ ಎಜುಕೇಷನಲ್ಲಿ 25 years ಎಕ್ಸ್ಪೀರಿಯನ್ಸು. ಸೊ ಫಸ್ಟಿಂದನೂ ಇದ್ರ ಮೇಲೆ ತುಂಬ ಆಸಕ್ತಿ ಇದೆ. ಹೊಸದನ್ನು ಪ್ರತಿ ಸರಿನೂ ನಾವು ಹೊಸದನ್ನು ಹುಡುಕ್ತಾ ಹೋಗ್ತಿರ್ತೀವಿ. ಭಾಳಷ್ಟು ಕಾಳಜಿ ವಹಿಸಿ ಈ ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥಾಪಕರು ನಾಗರಾಜ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಮಾತಾಡ್ತಾ ಹೋಗ್ತೀನಿ, ಏನು ಹೇಳ್ತಾರೆ ಈ ಶಾಲೆ ಬಗ್ಗೆ ಅಂತ. ನನ್ನ ಹೆಸರು ನಾಗರಾಜ್ ಸಿ ಗೌಡ, ನಾಗರಾಜ್ GC ಅಂತಲೇ ಈ ಭಾಗದಲ್ಲೆಲ್ಲ ಪರಿಚಿತ. ಸೊ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು MSc BEd. ಖಂಡಿತ ನಾವೇನು ಶ್ರೀಮಂತರಲ್ಲ, ಅದು ಅಸಾಧ್ಯ ಅನ್ನೋ ಸ್ಥಿತಿಯಲ್ಲೇ ಇತ್ತು. ಆದರೂ ಮನಸ್ಸಿದ್ರೆ ಮಾರ್ಗ ಅನ್ನುವಂಥ ದೂರದೃಷ್ಟಿ ಇಟ್ಕೊಂಡು ಚಿಕ್ಕದಾಗಿ ಒಂದು ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ನಮ್ಮದೇ ಆದಂಥ ಆಲೋಚನೆಗಳಲ್ಲಿ ನಾವು ಶಿಕ್ಷಣವನ್ನು ನೀಡ್ತಾ ಬಂದ್ವಿ. ಸೊ ಅದು ಎಲ್ಲೋ ನಮ್ಮ ಪೋಷಕರಿಗೆ ಇಷ್ಟ ಆಗಿದೆ. ಸೊ ಆದ್ದರಿಂದ ಈ ಶಾಲೆಯನ್ನು ಪೋಷಕರು ಬೆಳೆಸಿದಾರೆ ವಿನಃ ಇನ್ಯಾರೂ ಇದಕ್ಕೇನೋ ಇದು ಮಾಡೋದಂತಲ್ಲ. ಸ್ನೇಹಿತರು, ಹಿತೈಷಿಗಳು, ಮೇಲಾಗಿ ಇಲ್ಲಿರುವಂಥ ಪೋಷಕರು ನಮಗೆ ಹೆಜ್ಜೆ ಹೆಜ್ಜೆಗೂ ಸಾಥ್ ಕೊಡುವಂಥ ಪೋಷಕರು ನಾವು ಈ ಶಾಲೆಯಲ್ಲಿ ನೋಡ್ತೀವಿ. ಯಾಕಂದರೆ ಭಾಳ ಅವರು ಏನೇ ಸಮಸ್ಯೆ ಬಂದ್ರೂ ನೇರವಾಗಿ ಬರ್ತಾರೆ. ಬೇರೆ ಕಾಮನಾಗಿ ಬೇರೆ ಶಾಲೆಗಳಲ್ಲಿ ಏನಾಗ್ತದೆ, ಪೇರೆಂಟ್ಸ್ ಮೀಟಿಂಗ್ಗಳಲ್ಲಿ ಗಲಾಟೆ ಮಾಡೋದು ಅದೆಲ್ಲ ಮಾಡ್ತಾರೆ. ಬಟ್ ಇಲ್ಲಿ ಆ ವ್ಯವಸ್ಥೆ ಇಲ್ಲ. 24/7 ಪೇರೆಂಟ್ಸ್ ಮೀಟಿಂಗ್ ಇದ್ದಂಗೆ. ಏನೇ ಸಮಸ್ಯೆ ಆದ್ರೂ ನೇರವಾಗಿ ಬರ್ತಾರೆ, ಹಿಂಗಾಗಿದೆ, ಹಿಂಗಿಲ್ಲ. ಸೊ ಆ್ಯಸ್ ಎ ಒಂದು ಫ್ಯಾಮಿಲಿ ಮೆಂಬರ್ ಥರ. ಅದಕ್ಕೆ ನಾವು ಇದನ್ನು ಯಾವಾಗಲೂ ಹೇಳ್ತೀವಿ, ಇದನ್ನು ಸ್ಕೂಲ್ ಅನ್ನಲ್ಲ, SG ಮಾಡೆಲ್ ಫ್ಯಾಮಿಲಿ ಅಂತ ಕರಿತೀವಿ ಇದನ್ನೆಲ್ಲ. ಸೊ ಇಲ್ಲಿರುವಂಥ ಶಿಕ್ಷಕರ ವ್ಯವಸ್ಥೆ, ವ್ಯವಸ್ಥಾಪಕರಾಗಿರಲಿ, ಮ್ಯಾನೇಜ್ಮೆಂಟ್ ಆಗಲಿ, ಪೋಷಕರಾಗಲಿ, ಇಲ್ಲೆಲ್ಲ ನಾವೊಂದು ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ದೀವಿ. ಸೊ ಯಾರು ತಪ್ಪು ಮಾಡಿದ್ರು ಇಲ್ಲೇನು ಜಗಳ ಆಡೋದಕ್ಕೆ ಏನಿರಲ್ಲ. ಒಂದು ಫ್ಯಾಮಿಲಿ, ಈಗ ನಮ್ಮ ಮನೇಲಿ ಹೆಂಗೆ ಅಣ್ಣ ತಮ್ಮ ಜಗಳ ಆಡಿದಾಗ, ಮಕ್ಕಳು ತಪ್ಪು ಮಾಡಿದಾಗ ನಾವು ಹೆಂಗೆ ಅವ್ರಿಗೆ ಬುದ್ಧಿ ಹೇಳ್ತೀವೋ ಅದೇ ರೀತಿ ಆ ವ್ಯವಸ್ಥೆ ಇದೆ. ಸೊ ಪೋಷಕರು ಬರ್ತಾರೆ, ನಮ್ಮ ಜೊತೆ ಮಾತಾಡ್ತಾರೆ, ಸರ್ ಹಿಂಗಾಗಬೇಕಾಗಿತ್ತು, ಹಿಂಗಾಗಬೇಕಾಗಿತ್ತು. ಅವ್ರು ಹೇಳಿ ಸರಿ ಅನಿಸಿದರೆ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ಕೊಳ್ತೀವಿ. ಅವ್ರದ್ದು ತಪ್ಪಿತ್ತು ಅಂದರೆ ಹಿಂಗಲ್ಲ ಹಿಂಗೆ ಅಂತ ಹೇಳಿದಾಗ ಅವರು ಅಲ್ಲಿ ಪರಿವರ್ತನೆ ಆಗ್ತಾರೆ. ಸೊ ಈ ಒಂದು ವ್ಯವಸ್ಥೆ ಇಲ್ಲಿದ್ದಾಗ ಸೊ ಆಟೋಮೆಟಿಕ್ಕಾಗಿ ಎಲ್ಲೋ ಆ ಒಂದು ಶಿಕ್ಷಣ ಪೋಷಕರಿಗೆ ಇಷ್ಟ ಆಗ್ತಾ ಇದೆ ಅನ್ನೋದು. ಸೊ ನಮ್ಮಲ್ಲಿ UKG ಮಗು ಸ್ಟೋರಿ ಒಂದು ಯಾವ ರೀತಿಯಾಗಿ ಹೇಳ್ತದೆ ಅಂದರೆ, ಮಗು ಅಂತ ಒಂದು ಅದ್ಭುತವಾಗಿರುವಂಥ ಸ್ಟೋರಿಗಳನ್ನು ಹೇಳೋಂಥದ್ದು. 1ನೇ ಕ್ಲಾಸ್ ಮಗು ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ಸ್, 2ನೇ ಕ್ಲಾಸ್ ಮಗು 195 ಕಂಟ್ರೀಸ್ ಆ್ಯಂಡ್ ದೇರ್ ಕ್ಯಾಪಿಟಲ್ಸ್. ಸೊ ಈ ರೀತಿಯಾಗಿ ವಿಶೇಷವಾಗಿರುವಂಥ, ಆಮೇಲೆ 6-7ಕ್ಕೆ ಬಂದರೆ ಸ್ವಂತ ಕವನಗಳನ್ನು ಬರೀತಾರೆ. ಟಾಪಿಕ್ ಕೊಡ್ತೀವಿ, ಅದ್ರ ಮೇಲೆ ಕವನ ಬರೀರಿ ಅಂತ ಹೇಳ್ತೀವಿ. ಸೊ ನಮ್ಮಲ್ಲಿ ಶಿಕ್ಷಣದ ಪದ್ಧತಿ ಹೆಂಗಿದೆ ಅಂದರೆ ಪ್ಯಾರಲಲ್ ಎಜುಕೇಷನ್ ಅಂತ ಕರಿತೀವಿ. ಅಂದರೆ ಇಂಗ್ಲೀಷು, ಕನ್ನಡ, ಹಿಂದಿ ಸಮಾಂತರವಾಗಿ ಕಲಿಸ್ತಾ ಇದ್ದೀವಿ. ಯಾವುದೂ ಕೆಳಗಿಲ್ಲ, ಯಾವುದೂ ಮೇಲಿಲ್ಲ. ಇಂಗ್ಲೀಷ್ ಮೀಡಿಯಮ್ ಅಂದ ತಕ್ಷಣ ಎಲ್ಲ ಇಂಗ್ಲೀಷು ಅನ್ನೋಂಗೂ ಇಲ್ಲ. ಸೊ ಇಲ್ಲಿ ರೂಲೇ ಹಂಗಿದೆ, ಕನ್ನಡ ಟೀಚರು ಪ್ರತಿ ಶಬ್ದಗಳನ್ನು ನಾವೇನು ಇಂಗ್ಲೀಷ್ನಲ್ಲಿ ಪೆನ್ನು, ಡೇ ಅಂಥವು ಕರಿತೀವಲ್ಲ, ಅಂಥವನ್ನೂ ಕನ್ನಡದಲ್ಲಿ ಮಾತಾಡಬೇಕು ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ಕನ್ನಡ. ಹಿಂದಿ ಟೀಚರ್ ಹಿಂದಿಯಲ್ಲೇ ಮಾತಾಡಬೇಕು, ಮಕ್ಕಳ ಜೊತೆ ಆಗಿರಲಿ, ಶಿಕ್ಷಕರ ಜೊತೆ ಆಗಿರಲಿ, ಅಥವಾ ಎಲ್ಲೇ ಆಗಿರಲಿ. ಆ್ಯಂಡ್ ರಿಮೈನಿಂಗ್ ರೆಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಇನ್ನು ಉಳಿದಿರೋರೆಲ್ಲರೂ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಹೇಳ್ತೀವಿ. ಅಂದರೆ ಸಮಾಂತರವಾಗಿ ಕಲಿಸಿದಾಗ ಏನಾಗ್ತದೆ ಅಂದರೆ ಸರ್,
ಕನ್ನಡ ಕಲ್ತ್ರೆ ಕರ್ನಾಟಕದಾಗ ಬದುಕ್ತಾರೆ, ಹಿಂದಿ ಕಲ್ತ್ರೆ ಇಂಡಿಯಾದಲ್ಲಿ ಬದುಕ್ತಾರೆ, ಇಂಗ್ಲೀಷ್ ಕಲ್ತ್ರೆ ವಿಶ್ವದಲ್ಲೇ ಬದುಕ್ತಾರೆ. ಮಾಡೋಣ ಅನ್ನುವಂಥ ಪ್ರಯತ್ನದೊಂದಿಗೆ ಫಸ್ಟ್ ಪ್ರಪ್ರಥಮವಾಗಿ ಒಂದು ಬಾಡಿಗೆ ಬಿಲ್ಡಿಂಗ್ನಲ್ಲಿ ಈ ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಕೇವಲ 7 ವರ್ಷದಲ್ಲೇ ಇಂಥ ಒಂದು ಬೃಹತ್ತಾಕಾರವಾಗಿ ಈ ಒಂದು ಶಿಕ್ಷಣ ಸಂಸ್ಥೆ ಬೆಳೆದಿದೆ. ಸೊ ಇದಕ್ಕೆ ಕಾರಣ ಇಲ್ಲಿರುವಂಥ ಶಿಕ್ಷಕರ ಪರಿಶ್ರಮ, ನಮಗೆ ಸಹಕರಿಸಿದಂಥ ಪೋಷಕರು, ಹಿತೈಷಿಗಳು, ಸ್ನೇಹಿತರು ಇವರೆಲ್ಲರ ಒಂದು ಬೆಂಬಲದಿಂದ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಕುಟುಂಬ, ಪ್ರತಿ ಹಂತದಲ್ಲೂ ನಮ್ಮ ಕುಟುಂಬ ನಾನು ಏನೇ ಮಾಡಿದರೂ ಅದಕ್ಕೆ ಸಾಥ್ ಕೊಟ್ಟರು. ಅದು ಒಳ್ಳೆಯದಾಗುತ್ತಾ ಕೆಟ್ಟದ್ದಾಗುತ್ತಪ್ಪ, ನಾಗರಾಜ್ ಮಾಡಿದ್ದಾನಂದರೆ ಒಳ್ಳೆಯದೇ ಮಾಡಿರ್ತಾನೆ ಅನ್ನುವಂಥದ್ದನ್ನು ಆಲೋಚನೆ ಮಾಡಿ ಯಾವುದೇ ಒಂದು ಕ್ವಶನ್ ಇಲ್ದಂಗೆ ನೀನು ಯಾಕೆ ಮಾಡ್ತೀಯಾ, ಎಲ್ಲಿ ಮಾಡ್ತೀಯಾ, ಏನು ಮಾಡ್ತೀಯಾ ಅನ್ನುವಂಥದ್ದು ಕೇಳ್ದಂಗೆ ಆಯಿತು ಮಾಡ್ತಾನೆ. ಸೊ ಅಷ್ಟು ಒಂದು ದೊಡ್ಡ ಬೆಂಬಲ ನಮ್ಮ ಕುಟುಂಬ ನೀಡುತ್ತೆ. ಇವತ್ತಿಗೂ ಕೂಡ ನಾಗರಾಜ್ ಅವರು ಒಂದೇ ಒಂದು ಸರಳ ರೀತಿಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಬಹುಶಃ ಅವತ್ತಿಂದ ಇವತ್ತಿಗೂ ಕೂಡ ಯಾವುದು ಬದಲಾವಣೆ ಇಲ್ಲ. ಖಂಡಿತ ಸರ್. ಈಗ ಕೇವಲ ಶಾಲೆ ಒಂದಲ್ಲ, ಇಂಥದ್ದೇ ಒಂದು ಶಾಲೆ ನಾವು ನಿಡಗುಂದಿಯಲ್ಲಿ ಮಾಡಿದ್ವಿ, ಅದು CBSE ಶಾಲೆ. ಸೊ ಅಲ್ಲಿನೂ LKG ಇಂದ PUC ವರೆಗಿದೆ. ಅದಾದ ನಂತರ ಟೆಕ್ಸ್ಟ್ ಬುಕ್ ಕಂಪನಿಯನ್ನು ಪ್ರಾರಂಭ ಮಾಡಿದ್ವಿ. ನಾನು ಆಗಲೇ ಹೇಳಿದೆ ನಿಮಗೆ, ನನಗೆ ಯಾವ ಟೆಕ್ಸ್ಟ್ ಬುಕ್ಕು ನನ್ನ ಮೈಂಡ್ ಸೆಟ್ಟಿಗೆ ರೀಚ್ ಆಗಲಿಲ್ಲ. ಹಂಗಾಗಿ ನಾನೇ ಏನಾದರೂ ಟೆಕ್ಸ್ಟ್ ಬುಕ್ ತಯಾರು ಮಾಡ್ಕೋಬೇಕಂತೇಳಿ ತಯಾರು ಮಾಡಿಕೊಂಡೆ. ಅದನ್ನು ನನ್ನ ಶಾಲೆಗೆ ಅಷ್ಟೇ ಮಾಡೋಕ್ಕೆ ಹೋದರೆ ನನಗೆ ಎಕ್ಸ್ಪೆನ್ಸ್ ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ ನಾನು ಯೂನಿವರ್ಸಲ್ ಆಗಿ ಕೊಟ್ಬಿಡೋಣ ಅನ್ನೋವಂಥದ್ದನ್ನು ನಾನು ಮತ್ತೆ ಅದು ಕಂಪನಿನೇ ಮಾಡಿದೆ, ವಾಸನ್ಸ್ ನೆಸ್ಟ್ ಅಕಾಡೆಮಿ ಅಂತೇಳಿ ಮಾಡಿಕೊಂಡು ಟೆಕ್ಸ್ಟ್ ಬುಕ್ಕು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದೆ. ಅದ್ರ ಜೊತೆಗೆ ಒಂದು ಫೈನಾನ್ಸ್ ಇನ್ಸ್ಟಿಟ್ಯೂಟು ನಡೆಸ್ತಾ ಇದ್ದೀವಿ. ಸೊ ಹೀಗಾಗಿ ಇವೆಲ್ಲವೂ ಒಂದಕ್ಕೊಂದು ಎಲ್ಲ ಸ್ನೇಹಿತರು, ಕುಟುಂಬಸ್ಥರು ಮತ್ತು ಹಿತೈಷಿಗಳು ಇವರೆಲ್ಲ ಸಹಕಾರದಿಂದ, ದೇವರ ಆಶೀರ್ವಾದದಿಂದ ಮತ್ತು ತಂದೆ ತಾಯಿ ಆಶೀರ್ವಾದದಿಂದ ನಿಧಾನಕ್ಕೆ ಓಡ್ತಾ ಇದೆ. ಆದರೂ ಕೂಡ ಇವತ್ತು ನಾಗರಾಜ್ ಅವ್ರನ್ನ ಏನಾದರೂ ಸ್ವಲ್ಪ ನಾವು ವಿಶ್ಲೇಷಣೆ ಮಾಡಿದಾಗ ಏನೋ ಒಂದಿಷ್ಟು ನೋವು, ಇನ್ನೂ ಒಂದು ಆತಂಕ, ಇನ್ನೂ ಒಂದಿಷ್ಟು ಗುರಿ ಮಟ್ಟಕ್ಕೆ ಆಗ್ತಾಯಿಲ್ಲ. ಹೆಚ್ಚಾಗಿ ಇವತ್ತು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಟ್ಟು ಬಂದಿರತಕ್ಕಂಥದ್ದು ಏನು ನಿಜವಾಗ್ಲೂ ಒಂದು ಕನಸು ಅಂತಕ್ಕಂಥದ್ದು ಒಂದಿಷ್ಟು ಕನಸು ಅನ್ನೋಂಥದ್ದು ಏನಿಲ್ಲ ಸರ್. ಈ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು. ಈ ಶಿಕ್ಷಣ ವ್ಯವಸ್ಥೆಯಿಂದ, ಯಾಕಂದರೆ ಈ ಮೊಳಕಾಲ್ಮೂರು, ರಾಂಪುರ ಅನ್ನುವಂಥದ್ದು ಇದೊಂದು ತೀರಾ ಹಿಂದುಳಿದ ಒಂದು ಪ್ರದೇಶಗಳು. ಸೊ ಈ ಪ್ರದೇಶಗಳಲ್ಲಿ ಒಂದು ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕು. ದಿಲ್ಲಿಯ ಶಿಕ್ಷಣ ಇಂಥ ಹಳ್ಳಿಯಲ್ಲೂ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಸೇವೆ ಸಲ್ಲಿಸಬೇಕು. ಇಲ್ಲಿರುವಂಥ ಜನ ಬದಲಾಗಬೇಕು. ಇಲ್ಲಿರುವಂಥ ಜನಕ್ಕೆ ಶಿಕ್ಷಣದ ಕಲ್ಪನೆ ಬರಬೇಕು. ಶಿಕ್ಷಣದಿಂದ ಆಗುವಂಥ ಲಾಭ ಏನು? ಯಾಕಂದರೆ ಇವತ್ತು ನಾವು ಇಷ್ಟೆಲ್ಲ ಮಾಡಿದ್ದೀವಿ ಅಂತಂದರೆ ಕಾರಣ ಶಿಕ್ಷಣ. ನಮ್ಮ ಗುರುಗಳು ಹಾಕ್ಕೊಟ್ಟಿರುವಂಥ ಶಿಕ್ಷಣದ ವ್ಯವಸ್ಥೆಯಿಂದ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ವಿನಃ ಬೇರೆ ಇನ್ನೇನೂ ಇಲ್ಲ. ಇನ್ನು ನಾವೇನು ಸ್ಥಿತಿವಂತರಲ್ಲ, ಹಣವಂತರಲ್ಲ, ಶ್ರೀಮಂತರಲ್ಲ, ಏನೂ ಅಲ್ಲ. ಸೊ ಆ ಶಿಕ್ಷಣದಿಂದ ಆಗುವಂಥ ಲಾಭ ಅವರಿಗೆ, ಇಲ್ಲಿರುವಂಥ ಜನಗಳಿಗೆ ಮಂದಟ್ಟು ಮಾಡಬೇಕು ಅನ್ನುವಂಥ ಒಂದು ಪರಿಪೂರ್ಣ ನಂಬಿಕೆ ಇಟ್ಕೊಂಡು ಈ ಶಿಕ್ಷಣ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿ. ಕರ್ನಾಟಕ ರಾಜ್ಯ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ರಾಂಪುರ ಅನ್ನುವಂಥ ಗ್ರಾಮ, NH 150A ಬೈಪಾಸ್ ಹೋಗಿದೆ ಇಲ್ಲಿ. ಆ ಬೈಪಾಸ್ ಪಕ್ಕದಲ್ಲೇ ಈ ಶಾಲೆಯನ್ನು ಶ್ರೀ SG ಮಾಡಲ್ ಸ್ಕೂಲ್, ಶ್ರೀ ಶಾರದಾ ಗಂಗೋತ್ರಿ ಶಾಲೆಯನ್ನು ನೀವು ನೋಡ್ಬೋದು. ಒಂದು ಭವ್ಯ ಕಟ್ಟಡ ಮತ್ತು ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ವಿಶೇಷವಾಗಿ ವಿಶೇಷ ಆಕರ್ಷಣೆಯ ಶಿಕ್ಷಣದೊಂದಿಗೆ ಈ ಶಾಲೆಯನ್ನು ನಾವು ಮಾಡಿದ್ದೀವಿ. ಇದು ಕೇವಲ ಒಂದು ಶಾಲೆ ಅಲ್ಲ, ಪರಿಪೂರ್ಣ ಮಕ್ಕಳ ಪರಿಪೂರ್ಣ ಬದಲಾವಣೆಯ ಕೇಂದ್ರ ಅನ್ನುವಂಥದ್ದನ್ನು ಮತ್ತೊಮ್ಮೆ ತಮ್ಮ ವಾಹಿನಿಯ ಮುಖಾಂತರ ನಾನು ಜನತೆಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಪೋಷಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ಒಂದು ಅವಕಾಶ ಕೊಟ್ಟು ನೋಡ್ರಿ. ಪರಿಪೂರ್ಣವಾಗಿ ಬದಲಾಗಿಲ್ಲ ಅಂದರೆ, ಸಾಮರ್ಥ್ಯ ಬದಲಾಗಿಲ್ಲ ಅಂದರೆ ಖಂಡಿತ ನೀವು ಮುಂದಿನ ನಿರ್ಧಾರಗಳನ್ನು ಮಾಡಿರಿ ಅನ್ನುವಂಥ ಮಾತನ್ನು ಈ ಮೂಲಕ, ತಮ್ಮ ವಾಹಿನಿಯ ಮೂಲಕ ನಾನು ಪೋಷಕರಲ್ಲಿ ವಿನಂತಿ ಮಾಡ್ತೀನಿ.